Welcome to Vasha News 24/7. I'm Richa Vivi. Dharwad witnessed another inspiring social initiative as a large-scale blood donation camp was organized to mark the birthday of Srinivas Mani. Hundreds of volunteers donated blood, spreading a strong message of humanity and service. Here's our report. The camp was organized by Srinivas Mani's friends in association with STM College of Medical Science and Hospital, Dharwad. Held at BT Jyoti Hospital under the leadership of Mrs. Swati Malagi, the event saw enthusiastic participation from youth, women, and members of the public who came forward to donate blood. Mrs. Swati Malagi also donated blood herself, setting a positive example and encouraging others to support this life-saving cause. Her gesture received appreciation from everyone present. Several dignitaries including Nagraj Gurikar, Mehboob Patan, Abdul Desai, Mohan Ashtvi, Karthik Nayak, H.M. Raju, Suraj Gauri, and Atmananda Talwar attended the program. They emphasized that regular blood donation can save countless lives and urged healthy individuals to become voluntary donors. The blood donation camp concluded successfully, promoting the spirit of compassion, community, service, and the importance of saving lives through voluntary blood donation. ಮತ್ತು ನಮ್ಮ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದಂತಹ ಸನ್ಮಾನ್ಯ ಶ್ರೀನಿವಾಸ್ ಮಾನೆ ಸರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅದರ ನಿಮಿತ್ತ ನಾವು ಸುಮಾರು 9 ಸ್ಥಳದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ. 7 ಪಾಯಿಂಟು ಅವರ ಮತಕ್ಷೇತ್ರ ಆದಂಥ ಮಂಡ್ಯದಲ್ಲಿ 7 ಪಾಯಿಂಟ್ ಇದೆ, ಹುಬ್ಬಳ್ಳಿಯಲ್ಲಿ 1 ಪಾಯಿಂಟು ಹಾಗೂ ಧಾರವಾಡದಲ್ಲಿ ಇವತ್ತು ಇಡೀ ಜತ್ತಿ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ 1 ಪಾಯಿಂಟನ್ನು ಮಾಡಿದ್ದೇವೆ. ಟೋಟಲ್ ಆಗಿ ಇವತ್ತು 9 ಪಾಯಿಂಟಿನಿಂದ ಬ್ಲಡ್ ಕಲೆಕ್ಷನ್ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಕೂಡಿಸಿದ್ರೆ ನಾವು ಒಂದು ಇಂಡಿಯಾದಲ್ಲಿನೇ ರೆಕಾರ್ಡ್ ಬ್ರೇಕ್ ಮಾಡಬೇಕಂತ ಹೇಳಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ವಿವಿಧ ಪ್ಲೇಸ್ಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಭಾಳಷ್ಟು ಪೇಷಂಟ್ಸ್ ನಾವು ನೋಡ್ತೀವಿ, ಒಂದು ಡೆಲಿವರಿ ಸಂದರ್ಭ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ರಕ್ತ ಇಲ್ಲದೆ ಡೆಫಿಷಿಯನ್ಸಿ ಆಗಿ ಅಥವಾ ಬ್ಲೀಡಿಂಗ್ ಆಗಿ ಎಷ್ಟೋ ಜನ ಸಾವನ್ನ ಅಪ್ಪಿದ್ದು ಉದಾಹರಣೆ ನಾವು ಬಹಳಷ್ಟು ನೋಡ್ತೀವಿ. ಸ್ಪೆಷಲಿ STM ಮತ್ತು ಕಿಮ್ಸ್ನಲ್ಲಿ ಹಾಗೂ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಭಾಳ ಆಗಿರೋದ್ರಿಂದ ಮಾನೆ ಸಾಹೇಬ್ರ ಒಂದು ಆಸೆಯಂತೆ ನಾವು ಎಲ್ಲರೂ ಇವತ್ತು ಅವರು ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕಿಂತ ಈ ಥರ ರಕ್ತವನ್ನು ಸಂಗ್ರಹಣೆ ಮಾಡಿ ಇಂತಹ ಆಸ್ಪತ್ರೆಗಳಿಗೆ ಅದು ನಾವು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಸಾಧ್ಯ ಆದಷ್ಟು ಆ ಬ್ಲಡ್ಡನ್ನು ನಾವು ಕೊಡೋದ್ರ ಮುಖಾಂತರ ಆದಷ್ಟು ಹೆಚ್ಚು ರೋಗಿಗಳಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನ ನಾವು ಎಲ್ಲ ಕಡೆ ಆರ್ಗನೈಸ್ ಮಾಡಿದ್ದೀವಿ. ಇವತ್ತಿನ ದಿವಸ 6 ಆಗಸ್ಟ್ ಏನು ನಮ್ಮ ನೆಚ್ಚಿನ ನಾಯಕರಾದಂತಹ ಕಾನೂನು ಶಾಸಕರಾದಂತಹ ಶ್ರೀನಿವಾಸ್ ಮಾನೆ ಹುಟ್ಟುಹಬ್ಬದ ಪ್ರಯುಕ್ತ ಮೇಡಮ್ ಹೇಳಿದಂಥ 9 ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ರೇರ್ ಬ್ಲಡ್ಸ್ ಇದ್ದಾಗ ರೊಕ್ಕ ಕೊಟ್ಟು ಭಾಳ ಪ್ರೈವೇಟ್ ಅವರು ಮಾಡೋದಂಥದ ಸ್ಥಿತಿ ಬಂದಿದೆ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಕಿಮ್ಸ್ ಆಗಲಿ, ಸಿವಿಲ್ ಆಗಲಿ, STM ಆಗಲಿ, ಎಲ್ಲಿ ನಮ್ಮದು BPL ಕಾರ್ಡ್ ಹೋಲ್ಡರ್ಸ್ ಮೆಜಾರಿಟಿ ಜನ ಹೋಗ್ತಾರೆ. ಅದಕ್ಕೋಸ್ಕರ ಇದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದೀವಿ. ಹಾಗೂ ಮುಂದಿನ ದಿವಸದಲ್ಲಿ ನಮ್ಮ ಆಪ್ತ ಬಾಂಧವ ಶ್ರೀನಿವಾಸ್ ಮಾನೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಬಯಸಿದ್ದೀವಿ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮದು ಈ ಮೀಡಿಯಾ ಮುಖಾಂತರ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ. ಇವತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಒಬ್ಬರಿಂದ ಆಗಿಲ್ಲ. ಅಬ್ದುಲ್ ದೇಸಾಯಿ ಅವರಾಗಿರ್ಬೋದು, ಮಂಜುನಾಥ್ ಬೋವಿ ಅವರು, ನಿಂಗಣ್ಣ ಅವರು, ರಾಜು HM ಅವರು, ಮೆಹಬೂಬ್ ಪಠಾಣ್ರವರು, ನಾಗರಾಜ್ ಗುರಿಕಾರ್ ಅವರು, ಸಂಗೀತಾ ಪೂಜಾರ್ ಅವರು, ಆತ್ಮಾನಂದ್ ತಲ್ವಾರ್ ಅವರು, ಹಾಗೆ ಎಷ್ಟೋ ಸ್ಟೂಡೆಂಟ್ಸ್ಗಳಿವತ್ತು ಬಂದಿದ್ದಾರೆ. PK ನಿಲ್ಕಟ್ಟಿ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಗುತ್ತೆ ಅವರಿದ್ದಾರೆ, ಅಭಿಷೇಕ್ ಮಾನೆ ಅವರಿದ್ದಾರೆ. ಈಗ ಅವರು ಮಾನೆ ಸರ್ ಅವರ ನಾಗರಾಜ್ ಗುರಿಕಾರ್ ಸರ್ ಅವರು, ಹಾಗೆ ಎಲ್ಲ ನಮ್ಮ ಮಹೇಶ್ ಉಳ್ಳನ್ನವರವರು
ಎಲ್ಲ ನಮ್ಮ ಧಾರವಾಡ ಕ್ಷೇತ್ರದ ನಾಯಕರು ಕೂಡ ಅವರ ಅಭಿಮಾನಿಗಳು ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಕೈಗೂಡಿಸೋದಕ್ಕೆ ನಾವು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಒಬ್ಬರಿಂದ ಆಗೋದಿಲ್ಲ. ಅದಕ್ಕೆ ನಾನು ಎಲ್ರಿಗೂ ಸರ್ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ನಮ್ಮೆಲ್ಲರ ಆತ್ಮೀಯ ನಾಯಕರು ಇದು ಮಾಡಿದ್ದು ನಿರ್ಧಾರ ಅವರು ಒಂದೇ ಒಂದು ಫೋನ್ ಕಾಲಿಗೆ ಸ್ವಯಂ ಪ್ರೇರಿತರಾಗಿ ಬಂದು ಬ್ಲಡ್ಡನ್ನು ಕೊಡ್ತಾ ಇದ್ದಾರೆ. ಇಷ್ಟು ಅವೇರ್ನೆಸ್ ನಮ್ಮ ಜನಗಳಲ್ಲಿ ಇರೋದು ನೋಡಿ ನಮಗೂ ಸಹ ಖುಷಿ ಆಗುತ್ತೆ. ಇದರ ಮುಖಾಂತರ ನಾವೇನು ಹೇಳೋದು ಅಂತಂದರೆ ಮುಂದಿನ ದಿನಗಳಲ್ಲಿ ಶ್ರೀನಿವಾಸ ಮಾನೆ ಅವರಿಗೆ ಉತ್ತಮವಾದ ಆರೋಗ್ಯವನ್ನು, ಮೊದಲಿಗೆ ಆರೋಗ್ಯ, ಆಮೇಲೆ ರಾಜಕೀಯದಲ್ಲಿ ಉತ್ತಮವಾದ ಹುದ್ದೆ, ಇನ್ನಷ್ಟು ವಿಶಿಷ್ಟವಾದ ಒಂದು ಮಂತ್ರಿ ಪದವಿ ಸಹ ಮುಂದಿನ ದಿನಗಳಲ್ಲಿ ಸಿಗಲಿ ಅಂತಂದೇಳಿ ನಾವೆಲ್ಲ ಇದರ ಪರವಾಗಿ ನಾವು ಅವರಿಗೆ ಆರೈಕೆಯನ್ನು ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು. ರಾಜ್ಯಾಧ್ಯಕ್ಷ ಸನ್ಮಾನ್ಯ ಶ್ರೀ ಜಾತ್ಯತೀತ ಬಡವರ ಬಂಧು ನಾಯಕರಾದಂಥ ಶ್ರೀನಿವಾಸ ಮಾನೆ ಸಾಹೇಬರ ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬವನ್ನು ಅವರ ಕಾರ್ಯಕರ್ತರು ಪ್ರತಿ ವರ್ಷ ವೈಶಿಷ್ಟ್ಯ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಹೋದ ವರ್ಷ ಸ್ವಾತಿ ಮಳಿಗೆಯವರ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿ ಬಡವರ ಬಂಧು ಜಾತ್ಯತೀತ ನಾಯಕರ ಹುಟ್ಟುಹಬ್ಬ ಆಚರಣೆ ಮಾಡ್ತಿರೋರು ಇಡೀ ಧಾರವಾಡಕ್ಕಲ್ಲ ಅಥವಾ ಹಾನಗಲ್ಲಿಗಲ್ಲ, ಇಡೀ ರಾಜ್ಯಕ್ಕೆ ಒಂದು ಮಾದರಿಯ ನಾಯಕರಾಗಿದ್ದಾರೆ. ಅದರ ಅಂಗವಾಗಿ ಇವತ್ತು 9 ಕಡೆ ಹುಟ್ಟುಹಬ್ಬವನ್ನು ಈ ರೀತಿ ರಕ್ತ ಕೊಡುವ ಮುಖಾಂತರ ಆಚರಿಸ್ತಾ ಇದ್ದಾರೆ. ನಾಗರಾಜ್ ಗುಡಿಕ. ಇಂದು ನಮ್ಮ ಶ್ರೀಯುತರಾದಂಥ ಶ್ರೀನಿವಾಸ ಮಾನೆ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಡ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ. ಇಲ್ಲಿ ನಮ್ಮ ನಾಯಕರಾದಂಥ ಸರ್ ಅವರು ನಮಗೆಲ್ಲ ನೀನೆ ಫೋನ್ ಮಾಡಿ ಎಲ್ಲರೂ ಹೋಗಿ ನಿಮ್ಗೆ ಯಾರು ಬ್ಲಡ್ ಕೊಡ್ರಿ ಮತ್ತು ಇನ್ನೊಂದು ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಹೋಗಿ ಅಂತ ನೀವು ಸರ್ ಇವತ್ತು ಫೋನ್ ಮಾಡಿದ್ರೆ. ಆದರೆ ಸ್ವಾತಿ ಮೇಡಮ್ ಹೇಳ್ದಂಗೆ ಇಲ್ಲೇ ನಮ್ಮ ಗೇಮ್ಸ್ ಎಲ್ಲ ಆಗಿರ್ಬೋದು, ಹಾಗೂ ವಿಭಿನ್ನ ತೊಂದರೆ ತುಂಬ ಐತಿ. ಇಲ್ಲಿ ಅವ್ರಿವ್ರು ಏನಾದರೂ ಎಲ್ಲ ಗ್ರೂಪ್ನವರು ಓ ಪಾಸಿಟಿವ್ ಇದ್ರೆ ಬಿ ಪಾಸಿಟಿವ್ ಇರಲ್ಲ ದವಾಖಾನೆಯಲ್ಲಿ. ಅದಕ್ಕೆ ಇಲ್ಲಿ ಎಲ್ಲ ಗ್ರೂಪ್ನವರು ಬ್ಲಡ್ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ಮತ್ತು ಇನ್ನೊಂದು, ಈಗ ಹಲವಾರು ದವಾಖಾನೆಯಲ್ಲಿ ನೋಡ್ತೀವಿ ನಾವು, ಪ್ರತಿಯೊಂದು ಈಗ ಏನು ಆಕ್ಸಿಡೆಂಟ್ ಆದರೆ ಬ್ಲಡ್ ಸಿಗಲ್ಲ. ಓ ಪಾಸಿಟಿವ್ ಇದ್ದರೆ ಬಿ ಪಾಸಿಟಿವ್ ಇರಲ್ಲ. ಮತ್ತು ಡೆಲಿವರಿ ಆದಾಗಂತೂ ಹೆಣ್ಮಕ್ಳಿಗೆ ಅದು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ 9 ತಿಂಗಳು ತುಂಬ ತ್ರಾಸಾಗಿ ಒಂದು ಭಾಳ ದೇರಾಗಿದೆ. ಅವಾಗಲೂ ಹಿಂಗೆ ಯಾರು ಬ್ಲಡ್ ಕ್ಯಾಂಪ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅವರ ಎಲ್ಲ ಹೋಗಿ ಬ್ಲಡ್ಡನ್ನು ಅವ್ರಿಗೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ಧಾರವಾಡದಲ್ಲೇ ಅವರು ಆಯೋಜಿಸಿದಾಗ ನಮಗೆ ತುಂಬ ಖುಷಿಯಾಗಿದೆ. ಯಾಕಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ಇವತ್ತು ನಮ್ಮ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ಆಸ್ಪತ್ರೆಗಳಲ್ಲಿ ಇದೊಂದು ಅನುಕೂಲಕರವಾದಂಥ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಮ್ಮ ದೀಪಕ್ ಸಂತೂರಿ ಸರ್ ಕಡೆಯಿಂದ ಹಾಗೂ ಅಭಿಮಾನಿಗಳಿಂದವ್ರ ಕಡೆಯಿಂದ ಮತ್ತೊಮ್ಮೆ ಶ್ರೀನಿವಾಸ ಮಾನೆ ಸರ್ ಅವರಿಗೆ ಧನ್ಯವಾದಗಳು ಮಾಡಿ ಮತ್ತೊಮ್ಮೆ ಅವರಿಗೆ ಸರ್ವಮಂಗಲ ಪೂಜಾ ನವರಾತ್ರಿ. ಶ್ರೀನಿವಾಸ ಮಾನೆಯವರ ನಾಟಕ ಶಾಸಕರು ಅವರ ಜನ್ಮದಿನ ಪ್ರಯುಕ್ತ ನಮ್ಮ ಎಲ್ಲ ಶ್ರೀನಿವಾಸ ಮಾನೆ ಕೆಳಗರೆ ಬಳಗದಿಂದ ಪ್ರತಿ ವರ್ಷ ನಾವು ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ವರ್ಷ ಈ ಮುಖಾಂತರ ಕೋರೋ ಮುಖಾಂತರ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶ್ರೀನಿವಾಸ ಮಾನೆಯವರ 52ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶ್ರೀನಿವಾಸ ಮಾನೆಯವರ 52ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಕ್ಯಾಂಪು ಕಲೆಕ್ಟ್ ಆದಂಥ ಯೂನಿಟ್ಗಳು ಇವತ್ತಿನ ಒಂದು ಇತಿಹಾಸದಲ್ಲಿ, ಒಂದು ಬುಕ್ ಆಫ್ ರೆಕಾರ್ಡ್ದಲ್ಲಿ ಉಳಿಯುವಂಥ ಒಂದು ಸೃಷ್ಟಿ ಆಗಲಿ ಅಂತೇಳಿ ಇವತ್ತಿನ ಮತ್ತೊಮ್ಮೆ ನಾವು ಅವರಿಗೆ ಹಾರೈಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನಾಯಕರಾದಂಥ ಶ್ರೀ ದೀಪಕ್ ಚುಂಚೂರವರು ಈ ಕಾರ್ಯಕ್ರಮಕ್ಕೆ ನಮಗೆ ಹೋಗ್ರಿ ಅಂತೇಳಿ ಮಾರ್ಗದರ್ಶನ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಒಬ್ಬ ಜನನಾಯಕನ, ಒಂದು ಮಹಾ ಧೀಮಂತ ನಾಯಕನ ಯಶಸ್ವಿ ಹುಟ್ಟುಹಬ್ಬವನ್ನು ಮಾಡಿರಿ ಅಂತೇಳಿ ಇವತ್ತು ನಮಗೆ ಹೇಳಿ ಕಳಿಸ್ಯಾರ. ಅವ್ರ ತಲುಪಿ ಕೂಡ ನಾವು ಶ್ರೀನಿವಾಸ ಮಾನೆಯವರಿಗೆ ಮತ್ತೊಮ್ಮೆ ಮೊದಲನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾನು ಕೆ ನೀರ್ಲಕಂಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ನಮಸ್ಕಾರ. ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಮಾನೆಯವರ 52 ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ನಮ್ಮ ಎಲ್ಲ ಬಳಗದ ರೈತರು ಮತ್ತು ಶ್ರೀನಿವಾಸ ಮಾನೆ ಸಾಹೇಬರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಮುಂದಿನ ದಿನಮಾನಗಳಲ್ಲಿ ಅವರು ಮಂತ್ರಿಗಳನ್ನಾಗಿ ನೋಡುವಂಥ ಸದಾವಕಾಶ ಅವರಿಗೆ ಭಗವಂತ ಕಲ್ಪಲಿ ಅಂತ
ನಾಯಕರಿಗೆ